ನೀನು ಹೇಳ್ದಂಗೆ ಶಿವಾನಿ ಈಗಲೇ ಹೋದ್ರೆ ಬೆಸ್ಟ್ ಅನ್ಸುತ್ತಲ್ವೇ. ನಾನು ಹಂಗೆ ಅನ್ಕೊಂಡೆ. ಸುಮ್ಮನೆ ರಾತ್ರಿ ಟೈಮ್ ಅಂದರೆ ಅಷ್ಟು ಕತ್ಲು ಬೇರೆ. ಯಾರಪ್ಪ ಹೋಗೋದು, ಹೆಂಗಪ್ಪ ಹೋಗೋದು, ಅಲ್ಲೇನು ನಾಯಿ ಇರುತ್ತೋ, ಮತ್ತು ಯಾರು ಮನಿಕೊಂಡಿರ್ತಾರಲ್ಲಿ ಕತ್ಲತ್ನಾಗ ಎಲ್ಲರೂ ಇರ್ತಾರೆ ಇವಾಗ. ಅದಕ್ಕೇನೆ ಸುಮ್ಮನೆ ಇವಾಗ ಹೋಗೋದೇ ಬೆಸ್ಟ್ ಅನ್ಸುತ್ತಲ್ವೇ. ಈಗ ಹೋದ್ರೆ ನೀನು ಹೆಂಗೆ ಬೇಕಾದ್ರೂ ತಗೊಂಡು ಬರ್ಬೋದು, ಹೊಡ್ಕೊಂಡು ಬರ್ಬೋದು ಸಮಾಧಾನದಾಗೆ. ಅವ್ರು ಇವಾಗ 6:30 7 ಗಂಟೆನ ಇನ್ನೇನು 6:30ನ ಇವಾಗ ಕೂಡಿ ಬಂದವರು ಅವರು. ಈಗ ಕೂಡಿ ಬರ್ತಾರೆ. ಕೂಡಿ ಬಂದರು ಉಂಡು ತಿಂದು ಧಾರಾವಾಹಿಗಿರೋ ಎಲ್ಲ ನೋಡ್ಕೊಂಡು ಸ್ವಲ್ಪ ಪಿಕ್ಚರ್ ನೋಡ್ಕೊಂಡು ಅವ್ರಿಗೂ ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ಕುರಿ ಕಾದು ಸಾಕಾಗಿರುತ್ತೆ. ಅವರು ಅಕ್ಕಪಕ್ಕದವರಾಗಲಿ ಅಕ್ಕಪಕ್ಕ ಕುರಿಯೇಟರು ಇದ್ದಾರಲ್ಲ ಅವರು ಎಲ್ಲ ಮನೆ ತಕ್ಕ ಬಂದಿರ್ತಾರೆ. ಅವರು ಮನೆ ತಕ್ಕ ಬಂದು ಎಲ್ಲ ಊಟ ಮಾಡ್ಕೊಂಡು ಕುತ್ಕೊಂಡು ಹಿಂಕೊಂಡು ಸ್ವಲ್ಪ ಹೋಗೋತ್ತಿಗೆ 10 ಗಂಟೆ 9:30 10 ಗಂಟೆ ಆಗುತ್ತೆ. ಯಾಕಂದರೆ ಇನ್ನೂವರೆಗೂ ಏನು ಕಳ್ತನಗಳು ಆಗಿಲ್ವಲ್ಲ. ಅದಕ್ಕೆ ಏನು ಯಾರೇನೇನು ಇದು ಮಾಡ್ಕೊಂಬಲ್ಲ. ಬಿಡತ್ತ ಅಂತ ಹೇಳಿ ಎಲ್ಲನ ಸುಮ್ಮನೆ ಮನೆ ತಗ ಒಂದು ಸ್ವಲ್ಪ ತಿರ್ತಾರೆ. ಎಲ್ಲೂ ಏನು ಆಗಲ್ಲ, ಯಾರೇನ್ಕ ನಮ್ಮವೇನು ಹೋಗಲ್ಲ ಅಂತೇಳಿ ಇವಾಗೇನು ಸುಮ್ಮನೆ ಇರ್ತಾರೆ. ಯಾರೇನೇನು ಬರೋಲ್ಲ ಅಲ್ಲಿಗೇನು. ನೀನು ಸುಮ್ಮನೆ ಇವಾಗ ಹೋದರೆ ಒಳ್ಳೇದು. ಆರಾಮಾಗೆ ತಿಳ್ಕೊಂಡು ಬರ್ಬೋದು. ಆಮೇಲೆ ಅಂದರೆ ಆಗಲ್ಲ. ಮಂಗಾರ ನಾನು ಪೈಲಟ್ ಮಾವನ ಎಬ್ಬಿಸ್ತೀನಿ. ಪೈಲಟ್ ಮಾವ, ಪೈಲಟ್ ಮಾವ, ಪೈಲಟ್ ಮಾವ. ಬಂದೆ ಎದ್ದಿದ್ದೀನಿ ಬಂದೆ. ಅದೇ ಒಂದು ಸ್ವಲ್ಪ ಮನೆಗೆ ಅಂತೀನಿ ಅಂತ ಹೋತು. ನಾನು ಹೋಟ್ಲ ಬಿರಿಯಾನಿ ತರಿಸ್ಕೊಟ್ಟಿದ್ದೆ. ಅವಳು ಹೇಳಿದ್ಲೆ ನಮ್ಮ ಅಪ್ಪಾಜಿ ಬಿರಿಯಾನಿ ತಗೊಂಬಂದು ಕೊಡೆ ವೈಷ್ಣು ಅಂತಂದ್ಲು. ಅದಕ್ಕೆ ತಗೊಂಬತ್ತೀನಿ ಅಂತೇಳಿ ಹೇಳಿದ್ದೆ. ಇಬ್ರಿಗೂ ಒಂದೊಂದು ಪ್ಲೇಟ್ ಬಿರಿಯಾನಿ ಕಟ್ಟಿಸ್ಕೊಂಬಂದಿದ್ವಿ. ಬಿರಿಯಾನಿ ಚೆನ್ನಾಗಿ ತಿಂದ್ಬಿಟ್ಟು ಇಬ್ರು ಇವಾಗ ಹೋಗ್ಬೇಕು. ಇವಾಗ ಇವರು ಸ್ವಲ್ಪ ಹೊತ್ತು ಮನಿಕೆಂಪ್ನಿ ಅಂತ ಮನಿಕೊಂಡವ್ರಿ. ಅವ್ರಿಗೆ ಸ್ವಲ್ಪ ಎಣ್ಣೆನೂ ಕೊಡಿಸ್ಬೇಕು. ನಾನು ಸ್ವಲ್ಪ ಲೈಟಾಗಿ ಹಾಕಿಸ್ದೆ, ಲೈಟಾಗಿ ತಗೊಳ್ರಿ ಅಂತ. ಮತ್ತೆ ಲೈಟಾಗಿ ತಗೋಬೇಕು. ಸುಮ್ಕಿರ್ ಕುಡಿದ್ರೂ ಕುಡ್ದಿಲ್ಲ ಅಮ್ಮಂಗಿರ್ಬೇಕು ಅಂತ ತಗೋಬೇಕು. ಅದಕ್ಕೇನೆ ಹೋಗ್ರಿ ಇವಾಗ ಬೇಗ ಹೋಗಿ. ನಾನೇನು ಬರಲ್ಲ, ನಾನೇನು ಬರೋಕ್ಕೆ ಹೋಗಲ್ಲ. ಇನ್ನೇನು ನಾನು ಮಾಡೋದೇನು, ಸ್ಯಾನೆ ಜನ ಹೋದಷ್ಟು ಸುಮ್ಮನೆ ಜಾಸ್ತಿ ಗಲಾಟೆ ಆದಂಗೆ ಆಗುತ್ತೆ ಮಾತಾಡೋದು. ಮತ್ತು ಅಲ್ಲಿ ಯಾರನ್ನ ಬರೋದು ಊಟ ಸಮಸ್ಯೆನೇ ಅಲ್ಲ. ನೀವು ಸೈಲೆಂಟಾಗಿ ಕೆಲಸ ಆಗೋದು ನೋಡ್ಕೊಳ್ರಿ. ಇವಾಗ ಯಾರು ಬರೋಲ್ಲ ನೋಡಲ್ಲ. 4 ಕುರಿಯೇಟರು ಅವ್ರನ್ನೂ ನೋಡ್ಕೊಂಬಂದು ಇವ್ರು ಬಂತಾಗೆಲ್ಲ ಟಿ ವಿ ನೋಡ್ತಾರೆ, ಮಾತಾಡ್ತಾರೆ. 9:30 10 ಗಂಟೆ ತನಕ ಹೋಗಲ್ಲ ಅಂತ ಅಂದರು. ಮಾತಾಡ್ತಿರ್ತಾರಲ್ಲ ಅವ್ರು ನೋಡು. ನಾನು ನೋಡಿರ್ತೀನಿ. ಮನೆಯಲ್ಲಿ ಇವಣ ಐತಲ್ಲ ತಿಪ್ಪಣ ಮಂಜಾಣೆ ಅವರೆಲ್ಲನ ಹಂಗೆ ಅಂತಿದ್ರು. ನಾವಿನ್ನು 9:30 10 ಗಂಟೆ ತನಕ ಹೋಗಲ್ಲ ಅಂತೇಳಿ ಯಾರನ್ನ ಕೇಳಿರಿ ಹೇಳ್ತಿರ್ತಾರೆ. ನಾನು ಅದನ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಅದು ಯಾರೂ ಬರಲ್ಲ. ಯಾರೂ ಬರಲ್ಲ. ಹೊತ್ತು ಬಟ್ಟೆ ನೀವು ಹೋಗಿ ಕೆಲಸ ಮಾಡ್ಕೊಂಬರೋದು ನೋಡಿ. ಮತ್ತು ಈಟತ್ನಾಗೇನೆ ಇವಾಗಿನ್ನ 6:45 ನಾವು ಹೋಗೋತ್ತಿಗೆ 7 ಗಂಟೆ ಆಗುತ್ತಾ. 7 ಗಂಟೆ ಅಂತ ಅಂದರೆ 7 ಗಂಟೆ 7 ನಾವು ಎಲ್ಲ ಕೆಲಸ ಮುಗಿಸಿ 1 ಗಂಟೆಗೆಲ್ಲ ತುಂಬಿಡ್ಬೋದಪ್ಪ. 8 ಗಂಟೆ 8:15 ಅಷ್ಟೊತ್ತಿಗೆ. ಅವ್ರು ಬರೋದು 9 ಗಂಟೆಗೆಲ್ಲ. 9 ಗಂಟೆ ಧಾರಾವಾಹಿ 9 ಗಂಟೆ 9:15 ತನಕ ನೋಡಿ ಬರೋದವ್ರು. 9 ಗಂಟೆ ತನಕ ನೋಡ್ತಾರೆ. ಅದಕ್ಕೆ 9 ಗಂಟೆ ತನಕ ನೋಡಿ ಬರೋಷ್ಟೊತ್ತಿಗೆ ಆಗುತ್ತೆ. ಬೇಗ ನಮ್ಮ ಕೆಲಸ ನಾವು ಮುಗಿಸ್ಕೋಬೋದು ಅಷ್ಟೊತ್ತಿಗೆ. ಏನೊಂದು ಗಂಟೆಗೆ ಎಷ್ಟು ಮಾಡಿ ಅಮ್ಮ ಲೇಟ್ ಅಣ್ಣ ಇನ್ನ ಕೇಳು ಎಷ್ಟೊತ್ತಾಗ್ಬೋದಣ್ಣ ಅಂತ. ಯಾಕಮ್ಮ ವೈಷ್ಣವ ಇನ್ನು ರೆಡಿ ಆದ ಹೋಗೋಣ. ಒಂದು ಕ್ಷಣ ಮನೆ ಕೇಳಿವಿ. ಆಮೇಲೆ ಬೇಕಾದ್ರೆ 10:30 11 ಗಂಟೆ ಹಂಗೆ ಹೋಗಿದ್ರೆ ಆಯ್ತು. ನೀನು ಬೈತೀಯೇ ಅಷ್ಟೊತ್ತಿನಾಗ ಬೇಡ ಪೈಲಟ್ ಮಾವ. ಇಲ್ಲಿ ನೋಡಿಲಿ ನಾನು ಹೇಳೋದು ಕೇಳು. ಅಷ್ಟೊತ್ತಿಗೆ ಹೋದ್ರೆ ಅವ್ರಿಗಿನ್ನೂ ನಿದ್ದೆ ಪದ್ದೆ ಬಂದಿರುತ್ತೆ. ಇಲ್ವ ಮನ್ಕೆಂಬ್ತಾರೆ ಅಂದ್ರೆ ನಿದ್ದೆ ಐತಿ. ಅಷ್ಟೊತ್ತಿಗೆ ಯಾಕೆ ಹೋಗೋದು? ಅಷ್ಟೊತ್ತಿನಾಗ ಸರ್ವತ್ತಾದಂಗೆ ಆಗುತ್ತೆ. ಯಾಕೆ ಸುಮ್ಮನೆ ಅವಾಗ ಏನು ಬೇಡ. ಇವಾಗ ಅವರು ಎಲ್ಲ ಮಂತಕ್ಕೆ ಬಂದಿರ್ತಾರೆ. ಅವರೆಲ್ಲ ಮನ್ಕೊಂಡಿರ್ತಾರಲ್ಲ ಅವಾಗೆಲ್ಲನ. ಅದಕ್ಕೇನೆ ಇವಾಗಲೇ ಹೋಗ್ಬಿಟ್ಟು ಒಂದಿಷ್ಟು ಏನೋ ಸೌಂಡ್ ಆಗ್ಬಿಟ್ರೆ ಎದ್ಬಿಡ್ತಾರೆ ಅವರು. ಅವಾಗ ಒಂಥರ ಭಯ. ಭಯ ಅಂದ್ರೆ ಭಯ ಆಗ್ತಾ ಇರುತ್ತೆ. ಅದಕ್ಕೇನೆ ಇವಾಗ ಟೆಂಪೋ ಸೌಂಡು ಇವಾಗ ಹತ್ರಕ್ಕೆ ಹೊಡಿಬೋದು. ದೂರ ಹೊಡ್ಕೊಂಬಂದು ಹೊಡ್ಕೊಂಡು ಹೋಗೋದಕ್ಕಿನ ಟೆಂಪೋ ಹತ್ರಕ್ಕೆ ಹೊಡೆದು ತುಂಬಿಡ್ಬೋದು. ಬೇಗ 1 ಗಂಟೆ ಕೆಲಸ ಆಗುತ್ತೆ ಅನಿಸುತ್ತೆ. ಇವಾಗ ಅವ್ರು ಯಾರೂ ಇಲ್ಲ. ಅಕ್ಕಪಕ್ಕದಗಳವರು ಎಲ್ಲರೂ ಇವಾಗ ಊಟ ಮಾಡೋಕ್ಕೆ ಮನೆ ಹತ್ರ ಬಂದಿರ್ತಾರೆ. ಎಲ್ಲ ಕುರಿ ಕೂಡ್ಬಿಟ್ಟು ಸ್ವಲ್ಪ ಹೊತ್ತು ಬಂದು ಊಟ ಮಾಡಿ ನಿಧಾನವಾಗಿ ಟಿ ವಿ ನೋಡ್ಕೊಂಡು ಹೋಗೋತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೇ ನಾವು ಇವಾಗ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಇವಾಗಲೇ ತುಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಲ್ಲ ಏನು ಎಡವಟ್ಟಾಗಲ್ಲಂಗೆ. ರಾತ್ರಿ ಹೊತ್ನಾಗಾರ ಕಾಮ್ತಿರ್ಲಿಲ್ಲ ಯಾರೂ. ಇವಾಗ ಒಂದಿಟ್ಟು ಬೆಳಕಿರುತ್ತೆ ಏನು ಮಾಡೋಣ. ಆಮೇಲೆ ರಾತ್ರಿ ಹೊತ್ನಾಗ ಯಾರು ಅಂತ ಕಾಮಲ್ಲ. ಮಕ್ಕೆಲ್ಲ ಮುಚ್ಕೊಂಡು ಹೋಗ್ಬೇಕಾಯ್ತು. ಹೋಗಿದ್ರೆ ಕಾಮ್ತಿರ್ಲಿಲ್ಲ. ಹಾಗೆ ನೀವು ಮಕ್ಕ ಮುಚ್ಕೊಂಬ್ಲಿಲ್ಲ ಅಂದ್ರೂ ಏನು ಕಾಣಿಸಲ್ಲ. ಅವರೇನೇನು ಬರಲ್ಲ. ಮಕ್ಕ ಮುಚ್ಕೊಂಬ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೋಗ್ರಿ. ಅದೇ ಹಂಗೆ ಮಾಡಬೇಕು. ಇವಾಗಲೇ ಹೋದರೆ ಸುಮ್ಮನೆ ನೀನು ಹೇಳ್ದಂಗೆ ಏನು ಅದೇನೇನು ತಡ ಆಗಲ್ಲ. ನಾನೆಲ್ಲ ಮಾಡಿಕೊಟ್ಬಿಡ್ತೀನಿ. ಅದೇ 1 ಗಂಟೆ ಆಗುತ್ತೆ ಅಂತ ನಾನು 1 ಗಂಟೆ ಆಗುತ್ತೆ ಬೇಗ ಹೋಗಿ ಎಲ್ಲ ಟೆಂಪ್ತಕ್ಕೆ ತುಂಬಿಡೋಣ ಅಂತೇಳಿ. ಒಂದು 15 ಕುರಿ, ಒಂದು 10 ಪಟ್ಲಿ, ಒಂದು 10 ಮರಿಗಳನ್ನ ತುಂಬ್ಕೊಂಡ್ರೆ ಸಾಕಲ್ಗೆ ಒಂದು 25 ಆಗ್ತವೆ. ಅಲ್ಲಿ ಅಕ್ಕಪಕ್ಕದಾಗ ನೋಡೋಣ. ಆಮೇಲೆ ಏನಾನ ಯಾರೂ ಇಲ್ಲ ಅಂತಂದರೆ ಅಕ್ಕಪಕ್ಕದಾಗ್ಲೂ ನೋಡ್ಕೊಂಡು ಅಲ್ಲಿ ಒಂದು 5 ಗ್ರಾಮಕ್ಕಾಗುತ್ತೆ. ಈಗ ಅಕ್ಕಪಕ್ಕ ಒಯ್ದು ತಕೊಂಬೇಣ. ಇವಾಗ ಇಲ್ಲಿ ನೋಡಿಲಿ ಇವಾಗಲೇ ಕೆಲಸ ಮುಗಿಸ್ತೀನಿ. 1 ಗಂಟೆ ಅರ್ಧ ಗಂಟೆ ಮುಗಿಸ್ತೀನಿ. 10ಕ್ಕೆ ಹೊಡೆದ್ಬಿಟ್ರೆ ಟೆಂಪನ ಅರ್ಧ ಗಂಟೆ 4 ಗಂಟೆಗೆ ಕೆಲಸ ಮುಗಿಸ್ತೀನಿ. ನೀನು ತಲೆ ಕೆಡಿಸಿಬೇಡ. ಅರ್ಧ ಗಂಟೆ 20 ನಿಮಿಷ ಟೈಮ್ ಕೊಡೈತಿ. 20 ನಿಮಿಷಗೆ ನಾನೆಲ್ಲ ಮಾಡಿ ಮುಗಿಸ್ಬಿಡ್ತೀನಿ. ಹೋಗ್ತೀವಿ ಹಂಗೆ ಮಾಡಿದ್ರೆ ಒಳ್ಳೇದು.
ಫಸ್ಟ್ ಇವರ ಹೋಗ್ಬೇಕು ನನಗೆ. ಇವರ ಹೋಗ್ಬೇಕು, ಅವಳಿಗೆ ಓದ್ಸಕ್ಕೆ ದುಡ್ಡು ಇಲ್ದಂಗೆ ಆಗಬೇಕು, ಬಿಡಿಸ್ಬೇಕು. ಡಾಕ್ಟ್ರ್ ಆಗ್ತೀನಿ ಅಂತ ಬಿಲ್ಡಪ್ ಕೊಡ್ತಾಳಲ್ಲ, ಅವಳು ನನ್ನ ಕಣ್ಣೆದ್ರಿ ಡಾಕ್ಟ್ರ್ ಆಗಬಾರ್ದು. ಅದೇ ನನಗೆ ಇರೋದು ಕಣೆ ವೈಷ್ಣವ್. ಇವರೆಲ್ಲ ನೀವು ಇದು ಮಾಡಿಬಿಡ್ಬೇಕು. ಸೊಕ್ಕಡುಗೆ ಒಂದು ಇಲ್ದಂಗೆ ಇದು ಮಾಡಬೇಕು. ಅವ್ರಿಗೆ ಕುರಿ ಇಲ್ಲ ಅಂತಂದರೆ ಅವ್ರಿಗೆ ಇನ್ನೇನು ಕೆಲಸ ಮಾಡೋದು ಗೊತ್ತೇ ಇಲ್ಲ ಕಣೆ, ಅಯ್ಯಪ್ಪನಿಗೂ ಹಂಗೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅಷ್ಟೇ. ಸೊಕ್ಕಡುಗೆ ಓಸು ತುಂಬಿದ್ರು ವಾಸಿ ಆಗಿತ್ತು. ಓಸು ತುಂಬಕ್ಕಾಗಲ್ಲ, ಇನ್ನೊಂದೆರಡು ದಿವಸ ಬಿಟ್ಟು ತಡಿ ನೋಡೋಣ. ನನಗೇನ ಅಣ್ಣ, ಇದೆಲ್ಲ ಆದಮೇಲೆ ಇವಾಗ ಒಂದಿಷ್ಟು ತಗೊಂಡೋಗ್ತೀಯ, ಇದೆಲ್ಲ ಆದಮೇಲೆ ಸೊಕ್ಕಡು ಒಂದು ಬಿಡ್ದಂಗೆ ಇಲ್ಲಡು ಕುರಿಯಟ್ಟಿನ ಖಾಲಿ ಆಗಬೇಕು. ಹಂಗೆ ಎಲ್ಲ ತುಂಬೋಣ. ನನಗೆ ಭಾಳ ಸಿಟ್ಟು ಅವಳ ಮೇಲೆ. ಅಷ್ಟಿಷ್ಟು ಸಿಟ್ಟಿಲ್ಲ. ಎಷ್ಟು ದುಡ್ಡಾದರೂ ಪರವಾಗಿಲ್ಲ, ನಾನು ನಮ್ಮ ಅಮ್ಮನ ಹತ್ರ ಕೊಡಿಸ್ತೀನಿ ನಾನು. ನೀವೇನು ತಲೆ ಕೆಡಿಸ್ಕೊಬಿಡ್ರಿ, ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಡಿಸ್ತೀನಿ. ಅವ್ರಿಗೆ ಏನು ಇದು ಮಾಡಬೇಕೋ ಅದನ್ನ ಮಾಡಿಬಿಟ್ರೆ ನನಗೆ ಅದೇ ಖುಷಿ. ಅವಳು ಏನು ಡಾಕ್ಟ್ರ್ ಆಗ್ತೀನಿ ಅಂತ ಬಿಲ್ಡಪ್ ಕೊಡ್ತಾಳೆ ನಾನು ಮುಂದೆ. ಬಿಡಮ್ಮ, ನೀನು ತಲೆ ಕೆಡಿಸ್ಕೊಬೇಡ, ಇದೆಲ್ಲ ಆಗಲಿ ನೋಡ್ಕೊಂಬನ. ಸದ್ಯಕ್ಕೆ ಇದೇನು ಕೆಲಸ ಇದನ್ನೊಂದು ನೋಡೋಣ, ಆಮೇಲೆ ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ. ನೀನು ತಲೆ ಕೆಡಿಸ್ಬೇಡ, ಒಂದು ಫೋನ್ ಹಾಕಿ ಸಾಕು. ಅಣ್ಣ ಹಿಂಗೆ ಬಂದು ಮಾಡ್ಕೊಡೋಣ, ಇಂಥ ತಗೈದ್ನಿ ಹಿಂಗೆ ಐತೆ ಅಂತ ಹೇಳಿ ಒಂದು ಫೋನ್ ಹಾಕಿ ಸಾಕು. ಬಂದು ನಾನೆಲ್ಲ ಅದೇನು ಬಗೆಹರಿಸ್ಕೊಂಡು ಕೊಡ್ತೀನಿ, ನೀನು ತಲೆ ಕೆಡಿಸ್ಬೇಡ. ಗೊತ್ತೀನಿ, ಅದೇನಿದ್ರು ನಾನು ನೋಡ್ಕೊಂಡು ಕೊಡ್ತೀನಿ. ಸರಿ ಆಯ್ತು. ನೀವು ಸದ್ಯಕ್ಕೆ ಇದನ್ನ ಮಾಡಿರಿ. ನನಗೆ ಒಂದೇ ಸತಿ ಅಷ್ಟು ಇಲ್ದಂಗೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತೈತೆ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ ಇವಾಗ. ನಿಮ್ಗೆ ಒಂದೇ ಸತಿ ಆಗಲ್ಲ ಅಂತೀರ, ಬಲವಂತ ಮಾಡೋಕ್ಕಾಗಲ್ಲ. ನೀವು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಬರೋಗ್ರಿ. ಇವಾಗ ನಿಮ್ಮ ಕೆಲಸ ಏನೈತೆ ಅದು ಒಂದಿನ ನಾನು ನಿಮಗೆ ಕರೆಸ್ಬಿಟ್ಟು ನಿಮ್ಗೆ ಅದೇನು ಅಮೌಂಟ್ ಕೊಟ್ಬಿಟ್ಟು ಅದೇನು ಮಾಡ್ಬೇಕು ಅದನ್ನ ಮಾಡಿಸ್ತೀನಿ ನಾನು. ನನಗೇನು ದುಡ್ಡು ಇಲ್ದಂಗೆ ಅವ್ರಿಗೇನು ಕೆಲಸನೂ ಮಾಡೋಕ್ಕೆ ಬರಲ್ಲ ಕಣೆ. ಕುರಿ ಇಲ್ಲ ಅಂತಂದರೆ ಅವ್ರಿಗೆ ಏನು ಮಾಡೋಕ್ಕೂ ಆಗಲ್ಲ. ಅಯ್ಯಪ್ಪನಿಗೆ ಹೋಗಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಎಂಬಕ್ಕಾಗಲ್ಲ, ಏನಿಲ್ಲ. ಯಾವಾಗಿಂದಲೂ ಕುರಿ ಕಾದಿರೋದೆಯಾ, ಅದಕ್ಕೆ ಕುರಿ ಕಾಯೋ ಕೆಲಸ ಬಿಟ್ಟರೆ ಇನ್ನೇನು ಬರಲ್ಲ. ಅದಕ್ಕೆ ಅದರಿಂದಲೇ ಅವ್ರಿಗೆ ಆದಾಯ. ಆದಾಯ ಇರೋ ಕಟ್ ಮಾಡಿದ್ರೆ ಅವಳು ಹೆಂಗೆ ಡಾಕ್ಟ್ರ್ ಓದ್ತಾಳೆ, ಹೆಂಗೆ ಡಾಕ್ಟ್ರ್ ಆಗ್ತಾಳೆ ನೋಡೇ ಬಿಡೋಣ. ಅದೇ ಮತ್ತೆ ನನಗೂ ಅದೇ ಇರೋದು. ಅವಳ ಮೇಲೆ ಭಾಳ ಸಿಟ್ಟೈತೆ. ಅವಳು ಮಾಡಿರೋ ಇದಕ್ಕೆ ಎಷ್ಟು ಸಿಟ್ಟೈತೆ ಅಂದ್ರೆ ನನಗೆ ನಿಜ, ನನಗೆ ಅವಳನ್ನ ಕಂಡು ಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ಶಿವಾನಿ. ಭಾಳ ಸಿಟ್ಟೈತೆ. ನೋಡೋಣ. ಇವಾಗ ಹೋಗ್ತೀವಲ್ಲ, ಇವಾಗಲೇ ಹೊರಟ್ಬಿಡ್ತೀವಿ. ಈಗ ಹೋಗ್ತೀವಿ, ನೀನು ಬರೋಲ್ಲ ಅಂತೀಯ. ನೀನು ಬಂದಿದ್ದೆ ಚೆನ್ನಾಗಿರ್ತಿತ್ತು. ಹೋಗ್ಬರ್ರಿ, ಮನೆ ತಕ್ಕ ಹೋಗ್ತೀನಿ. ನಮ್ಮ ಮನೆಗೆ ಬೇರೆ ಅವು ಬೇರೆ ಬಂದು ಯಾವ ಇಲ್ಲೇ ಇದ್ದಾವೆ, ಅವು ಹುಡುಗರು ಬೇರೆ ಇದ್ದಾವೆ. ಅವಳೊಬ್ಬಳೆ ಮಾಡಬೇಕು ಅಂತ ಗುಣ ಅಂತಾಳೆ. ಅಲ್ಲಿ ಇಲ್ಲಿ ಹೋಗ್ತಾಳೆ, ಹಿಂಗೆ ಅಂತೇಳಿ ಹೇಳ್ತಿರ್ತಾಳೆ. ಅವಳು ಹೇಳಲ್ಲ, ಅವಳು ತೊಗೊಂಬಳು. ಅವಳು ಬೇರೆ ಬಂದು ಸೇರ್ಕೊಂಡವಳು. ಏನಂಗೆ ತವ್ರ ಮನೆಗೆ ಸಿಮಗಿಲ್ಲ, ತವ್ರ ಮನೆ ಅಮ್ಮಂಗೆ ಬಂದು ಏನು ಇಲ್ಲೇ ಇದ್ದಾಳೆ. ನನಗೆ ಅದಕ್ಕೆ ಸಿಟ್ಟು. ಅಯ್ಯೋ ಯಪ್ಪ, ಇವನಿಗಂತೂ ರೊಕ್ಕ ಕಂಡ್ರೆ ಅದು ಏನು ಆಸೆನೋ ಏನೋ. ರೊಕ್ಕ ಮೇಲೆ ಬೋಲಾಸೆ ಹಂಗೆ. ಮತ್ತೆ ಇವಂಗೂ ಹಂಗೆ ತಾನೆ ನಮ್ಮನಿಗೆ. ಆಗ ಸ್ನೇಹಿ ಕಂಡ್ರೆ ಯೋಟಾಸಿ. ಸ್ನೇಹಕ್ಕ ಅಂತಿರ್ತಾನೆ ಯಾವಾಗಲೂ. ಹಂಗೆ ಮತ್ತೆ ಸಿಟ್ಟು ಬರೋದಂಗೆ ಆಗುತ್ತೆ. ಹೇಳು. ಯಾರನ್ನ ಬಂದ್ಬಿಟ್ರೆ ಮನೆಗೆ ಯಾಕನ ಬರ್ತಾರೋ ಅನ್ಸುತ್ತೆ. ಅವ್ರು ಬೇರೆ 2 ಹುಡುಗರು ಬೇರೆ ಇದ್ದಾವೆ. ಊಟ ನೋಡ್ಕೊಂಡು ಮನೆಗೆ ಸೋಂಜಾನ ಅಲ್ಲೇ ನಾನೇನು ಯಾತ ತಲೆ ಕೆಡ್ಸ್ಕೊಂಬಕ್ಕೋಲ್ಲ. ನಾನೇನು ಯಾತ ಮಾಡೋಕ್ಕೆ ಹೋಗಲ್ಲ. ಎಲ್ಲ ಹಾಳು ಮಾಡೋದೇ. ನಾನು ಸುಮ್ಮನೆ ಹಿಂಗೆ ಇರೋಳಂಗೆ ಇರ್ತೀನಿ. ಯಾತನ ತಂದ್ಕೊಡೋದು ಮಾಡ್ಕೊಡೋದು ಅದು ಮಾಡ್ತೀನಿ. ನಾನೇನು ಅವಳು ಮಾತಾಡ್ಸಲ್ಲ. ನಾವಿಬ್ರು ಅಲ್ಲೇ ಒಂದು ವಾರ ಆಗೈತೆ ಮಾತ್ಬಿಟ್ಟು. ಅವಳು ನಾನು ಮಾತಾಡ್ಸಲ್ಲ, ನಾನು ಅವಳನ್ನ ಮಾತಾಡ್ಸಲ್ಲ. ಹಿಂಗೆ ಒಬ್ರಿಗೊಬ್ರು ಹಂಗೆ ಇದೀ ಮನೆಯಾಗಿ ಅಷ್ಟೇ ಮೂಗಾಟ. ಅದು ಇದು ಯಾತನ ತಗೊಂಬರೋದು, ಅದು ಕೊಡೋದು, ಲಿಕ್ಕೋದು ಅಷ್ಟೇನೆ. ಜಾಸ್ತಿ ಯಾತು ಮಾತಾಡಕ್ಕೆ ಹೋಗಲ್ಲ ಈ ನಡುವೆ. ಅಲ್ಲೇ ನಾನು ಅವಳು ಬಾ ಬೇಗ ಕೆಲಸ ಮುಗಿಸ್ಬಿಡೋಣ. ಏನು ಪಟ ಏನು 10 ನಿಮಿಷ 1/4 ಗಂಟೆ ಅಷ್ಟೇ. ತಲೆ ಕೆಡಿಸ್ಬಿಡ. 15 ನಿಮಿಷ 20 ನಿಮಿಷದೊಳಗೆ ನಿನ್ನ ಕೆಲಸ ಆತು ಅನ್ಕೊಬಿಡು ಅಷ್ಟೇ. ಫೋನ್ ಮಾಡ್ತೀನಿ, ಈಗ ಗೊತ್ತಾ ನಾವು ಮಾಲೆ ಬಂದೈದಾನಲ್ಲಿ ನಿಲ್ಲಿಸ್ಕೊಂಡು ಮರ್ತ್ ಕೆಳಗೆ ನಿಲ್ಲಿಸ್ಕೊಳ್ಳಲ್ಲ ಅಂತ ಹೇಳಿದ್ದೀನಿ. ಮರ್ತ್ ಕೆಳಗೆ ನಿಲ್ಲಿಸ್ಕೊಂಡು ಎತ್ತಂಗಣಿ ಮಾಡೋದೇ. ಬಾ ಫೋನ್ ಮಾಡ್ತಿದ್ದಂಗೆ ಅಲ್ಲಿ ಗೊತ್ತಾನೆ ಅಲ್ಲಿ ಬಾ. ಅಲ್ಲಿ ಮರ ಐತಲ್ಲ ಮರ್ತ್ ಕೆಳಗೆ ನಿಲ್ಲಿಸ್ಕೊಂಡು. ನೋಡಿದ್ರಲ್ಲ, ಇವಾಗ ನಾವು ಏನೋ ಒಂದು ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಪ್ಲ್ಯಾನ್ ಸಕ್ಸಸ್ ಆದರೆ ಸಾಕು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.